ನಮಸ್ಕಾರ ಗೆಳೆಯರೇ, ಹೇಗಿದ್ದೀರಾ? ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬರ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ನಾನು ನಿಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀವಿ. ಈ ಸತಿ 100 ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದರೆ 100 ಆರಾಮ್ ಮಾಡಿ, ನಿಮ್ಮಿಷ್ಟ. ಒಟ್ನಲ್ಲಿ ನನಗೆ ಸಪೋರ್ಟ್ ಮಾಡಿ, ವಾಚ್ ಮಾಡಿ. ಎಂಬತ್ತರಲ್ಲಿ ಇದ್ದೀನಿ. ಡಿ ಎದಲ್ಲಿ ಮಾಮೂಲಿ ಗುರು, ಇನ್ನೆಷ್ಟು ಕೊಡ್ತಾನೆ? ಸಿ ಸಿ ಇರೋದೇ 110 cc ಇರೋದು, ಅದ್ರಲ್ಲಿ ಕೊಡೋದೇ 90 ಕೊಡ್ತಾನೆ ಇದರಲ್ಲಿ. ಆದ್ರೂ ಮೈಲೇಜ್ ಹೇಳ್ಬೇಕಾ? ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಗೊತ್ತಷ್ಟಕ್ಕೂ. ಆದರೆ ವೀಲಿಂಗ್ ಜಾಸ್ತಿ ಯೂಸ್ ಮಾಡ್ತಾರೆ. ಫಸ್ಟು ಮೇನು ವೀಲಿಂಗ್ ಎತ್ಬಿಡ್ರಿ ಯಾರೂ. ಮೇನ್ ರೋಡಲ್ಲೇ ಆಗಲಿ ಗಲ್ಲೀಲಾಗಲಿ ದಯವಿಟ್ಟು ವೀಲಿಂಗ್ ಮಾತ್ರ ಎತ್ತಕ್ಕೆ ಹೋಗ್ಬೇಡಿ. ನಿಮಗೆ ವೀಲಿಂಗ್ ಅಷ್ಟೊಂದು ಚಟ ಎತ್ತಿದ್ರೆ ದಯವಿಟ್ಟು ಯಾವ್ದಾರು ಗ್ರೌಂಡ್ ಇರುತ್ತೆ, ಖಾಲಿ ಗ್ರೌಂಡಲ್ಲಿ ಹೋಗ್ಬಿಟ್ಟು ವೀಲಿಂಗ್ ಎತ್ಕೊಂಡು ಹಾಳಾಗಿ ಹೋಗ್ರಿ. ಅದು ಬಿಟ್ಬಿಟ್ಟು ರೋಡಲ್ಲಿ ಬಂದ್ಬಿಟ್ಟು ಪಬ್ಲಿಕ್ ಇಶ್ಯೂ ಮಾಡಬೇಡ್ರಿ ಯಾರೂ. ಮೇನ್ ಅದೇ ಪ್ರಾಬ್ಲಮ್ಮು. ವಿಡಿಯೋದಲ್ಲಿ ಒಂದು ವಿಡಿಯೋ, ಇನ್ಸ್ಟಾಗ್ರಾಮ್ದಲ್ಲಿ ಒಂದು ವಿಡಿಯೋ ನೋಡಿದ್ದೆ. ನೆಲಮಂಗಲದಲ್ಲಿ ವೀಲಿಂಗ್ ಎತ್ತಿದ್ರು ಅಂದ್ಬಿಟ್ಟು ಜನ ಹೆಂಗೆ ತುಂಬಿಕೊಂಡು ಆ ಗಾಡಿನ ಎತ್ತು ಬಿಸಾಕಿದ್ರೆ ಕೆಳಗೆ ನೋಡಿದ್ದೀನಿ ನಾನು ಅದು ವಿಡಿಯೋನ. ಅದಕ್ಕೆ ಹೇಳೋದು, ವೀಲಿಂಗ್ ಎತ್ತಕ್ಕೆ ಹೋಗ್ಬೇಡಿ. ನಿಮ್ಮ ಅಷ್ಟೊಂದು ವೀಲಿಂಗ್ ಚಟ ಇದ್ದರೆ ದಯವಿಟ್ಟು ಯಾವ್ದಾರು ಖಾಲಿ ರೋಡಲ್ಲಿ ಹೋಗ್ಬೇಡ್ರಿ, ಯಾವುದು ಮೇನ್ ರೋಡಲ್ಲಿ ಹೋಗ್ಬೇಡಿ. ಪಬ್ಲಿಕ್ ಇರೋ ಕಡೆ ವೀಲಿಂಗ್ ಎತ್ತಕ್ಕೆ ಹೋಗ್ಬೇಡಿ. ಯಾವುದೋ ಗ್ರೌಂಡ್ ಇದ್ದರೆ ಆ ಗ್ರೌಂಡಲ್ಲಿ ಹೋಗ್ಬಿಟ್ಟು ಆಟ ಆಡ್ಕೊಳ್ರಿ, ಸಾಯಿರಿ, ಬಿತ್ತು ಕೈ ಕಾಲು ಮುರ್ಕೊಳ್ರಿ. ಆದರೆ ದಯವಿಟ್ಟು ನಾನು ಇದೇ ಮಾತು ಹೇಳ್ತಾ ಇರೋದು, ಒತ್ತಿ ಹೇಳ್ತಾ ಇದ್ದೀನಿ, ವೀಲಿಂಗ್ ಮಾತ್ರ ಎತ್ತಕ್ಕೆ ಹೋಗ್ಬೇಡಿ. ಇವನು ಯಾರು ಗುರು? ಇವನು ಅಕ್ಕಪಕ್ಕ ನೋಡ್ರು, ಮಂಜಾಣಂಗೆ ಕರ್ಸ್ಬಿಡ್ತೀನಿ ಆಮೇಲೆ. ಚೆನ್ನಾಗಿ ಇದು ಮಾಡ್ತೀಯ ಅಣ್ಣ ನೀನು. ಗೆಳೆಯರೇ, ಲಾಸ್ಟ್ ಮೋರ್ ಎಲ್ಲರೂ ಸಬ್ಸ್ಕ್ರೈಬರ್ ಮಾಡಿ. ನನ್ನ ಚಾನಲ್ ಹೆಸರು ಅಬ್ಬಿ ಶಿವು ಅಂತ, ಸರ್ಚ್ ಮಾಡಿದ್ರೂ ಸಿಗುತ್ತೆ. ಹಾಗೆ ನಿಮ್ಮ ಸಪೋರ್ಟು ನಿಮ್ಮ ಫ್ರೆಂಡ್ಸು ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿಸ್ಕೊಡಿ. ನನಗೆ ಬೇರೆ ಟಾಪಿಕ್ ಮಾತಾಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗೋಣ. ಹಾಗೆ ನನ್ನ ಪ್ರೀತಿಯ ಅಭಿಮಾನಿಗಳಾಗಿಲ್ಲ, ಆದರೂ ಅಭಿಮಾನಿಗಳೇ ಅಂದ್ಕೊತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬರ್ ಮಾಡಿ. ನೆಕ್ಸ್ಟ್ ವಿಡಿಯೋಗೆ ಇನ್ನೊಂದು ಸ್ವಲ್ಪ ಜೋಶಾಗಿ ಸಪೋರ್ಟ್ ಮಾಡಿ. ಇದೀಗೆ ನನ್ನ ವಿಡಿಯೋನ ಮುಕ್ತಾಯ ಮಾಡಲಾಗಿದೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಗಾಯ್ಸ್.